ಜೈ ಸಚ್ಚಿದಾನಂದ್. ಜೈ ಸಚ್ಚಿದಾನಂದ್. ಯಾರು ಮಾತಾಡ್ತಿರೋದು? ಹಾಂ, ನಮಸ್ತೆ ದೀಪಕ್ ಭಾಯ್. ನಾನು ಬಹಳ ಸಮಯದಿಂದ ಅಕರ್ತಾ ನೋಡೋದು, ನಿರ್ದೋಷ ನೋಡೋದು ಹಾಗೂ ಹತ್ತಿರ ವ್ಯಕ್ತಿಗಳ ಸಹಾಯ ಮಾಡ್ತಾ ಇದ್ದೆ. ಆದ್ರೆ ಯಾವುದೂ ಪೂರ್ಣ ಆಗ್ತಿರ್ಲಿಲ್ಲ. ಎಲ್ಲ ಅರ್ಧರ್ಧ ಆಗ್ತಾ ಇತ್ತು. ಒಂದಿನ ಅನಾಯಾಸದಿಂದಲೇ ಬಹಳ ಚೆನ್ನಾಗಿ ಹೆಚ್ಚು ಸಮಯದವರೆಗೆ ಸಹಾಯ ಮಾಡ್ಲಾಯ್ತು. ಹಾಗೆ ಬಹಳಷ್ಟು ಪ್ರಸಂಗನ ನೋಡ್ಲಾಯ್ತು. ನಂತರ ಜ್ಞಾನದಿಂದ ತಿಳಿಯಲಾಯಿತು ಅವೆಲ್ಲ ಯಾಕಾಗ್ತಾ ಇತ್ತು ಅಂತ. ಒಬ್ಬ ವ್ಯಕ್ತಿಯ ಸಹಾಯ ಪೂರ್ಣಗೊಳಿಸುತ್ತಿದ್ದಂತೆ ಮತ್ತೊಬ್ಬರ ವಿಚಾರದ ಬಗ್ಗೆ ತೆಗೆದುಕೊಂಡ ಸ್ವಲ್ಪ ಸಮಯದಲ್ಲೇ ಸಂಪೂರ್ಣ ಕತ್ತಲಾವರಿಸಿದಂತೆ ಡಿಮ್ ಆಗೋಯ್ತು. ಮತ್ತೆ ನಂತರ ಮುಂದಕ್ಕೆ ಹೋಗ್ಲಾಗಿಲ್ಲ. ಕೆಲವು ನಿಮಿಷಗಳ ನಂತರ 2 ಸ್ಟ್ರಿಪ್ ಕಾಣಿಸು. ಅಲ್ಲಿ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡುತ್ತಿದ್ದೇನೆ ಎಂದು. ಅದು ಹೇಗೆ ಕೋಲಾಟ ಆಡ್ತಾ ಇದೆ, ಹಾಗೆ ನಾನು ಮಾಡುತ್ತಿದ್ದೇನೆ ಅಂತ ಎಷ್ಟೊಂದ್ಸಲ ಪುನರಾವರ್ತಿಸುತ್ತಿತ್ತು. ಇದೇನಾಗ್ತಾ ಇದೆ ಅಂತ ನಾನು ನೋಡ್ತಾನೆ ಇದ್ದೆ. ಅಲ್ಲಿ ಏನೂ ಆ ಸಬ್ಜೆಕ್ಟ್ ಬಗ್ಗೆ ಇರ್ಲೇ ಇಲ್ಲ. ನಂತರ ಒಂದೇ ಸಲ ಸೈಲೆನ್ಸ್ ಆಯ್ತು. ನನಗೆ ಹೀಗ್ ಕಾಣಿಸುವುದರ ಬಗ್ಗೆ ತಿಳಿಸ್ಕೊಡಿ ಹಾಗೂ ನಾನು ವಿವರವಾಗಿ ಹೇಗ್ ನೋಡ್ಬೇಕು ಅಂತ. ಮೊದ್ಲಿಂದ ನನ್ಗೆ ಇರ್ತಾ ಇತ್ತು, ನನ್ಗೇನು ಮಾಡುವ ಶಕ್ತಿ ಇದೆ, ನನ್ನಿಂದ ಏನೂ ಆಗಲ್ಲ, ಇದೆಲ್ಲ ನಡೆಯಬೇಕಾದರೆ ಯಾರೋ ಮೇಲಿದ್ದಾರೆ, ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ, ಹಾಗಾಗಿ ಇದೆಲ್ಲ ಆಗ್ತಾ ಇದೆ, ಹೀಗೆ ಎಲ್ಲ ಅನ್ನಿಸ್ತಾ ಇತ್ತು. ಈ ರೀತಿ ಸಂಸಾರದಲ್ಲಿ ಎಲ್ಲ ಈಸಿಯಾಗಿ ಹೋಗ್ತಾ ಇತ್ತು. ಎಲ್ಲಿಯೂ ತೊಂದರೆ ಇಲ್ಲ, ಅಲ್ದೆ ಏನಾದರೂ ಆದ್ರೆ ಮೇಲೆ ಇದ್ದಾನೆ ಅಂತ, ನೋಡಿಕೊಳ್ಳುತ್ತಾನೆ ಅಂತ, ಹೀಗೆ ಮನಸ್ಸಿನಲ್ಲೇ ಇತ್ತು. ಧೈರ್ಯವೂ ಇದೆ. ಯಾಕೆ ಯೋಚನೆ ಮಾಡ್ಬೇಕು, ಒಳ್ಳೇದೇ ಆಗ್ತಾ ಇದೆ, ಅಲ್ದೆ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳಾಗಿದ್ರಿಂದ ಇಷ್ಟವಿರುವ ಅಥವಾ ಇಷ್ಟವಿಲ್ಲದಿರುವ ಬಗ್ಗೆ ಎಂದೂ ಹೇಳುವ ಸಾಮರ್ಥ್ಯವೂ ನನಗಿರ್ಲಿಲ್ಲ. ಮತ್ತೆ ಒಂದ್ ಬಾರಿ ಕೇಳ್ತಾ ಇದ್ದೆ, ಸಿಗದೆ ಹೋದ್ರೆ ಏನಿಲ್ಲ, ಸುಮ್ನಿರ್ತದೆ ಅಂತ. ಹೀಗ್ ಮಾಡಿ ಎಲ್ಲವನ್ನ ಒಳಗೆ ಡೀಪ್ ಡೌನ್ ಸಪ್ರೆಸ್ ಮಾಡ್ತಾ ಇತ್ತು. ನಂತರ ಸಂಯೋಗವು ಅಷ್ಟು ಅನುಕೂಲತೆಯನ್ನು ಒದಗಿಸ್ತಾ ಇತ್ತು. ಹಾಗಾಗಿ ನಿಧಾನವಾಗಿ ಬಗೆಹರಿಸಿಕೊಂಡು ಹೊರಬರಲಾಗುತ್ತಿತ್ತು. ಆದ್ರೆ ಈ ಡೀಪ್ ಡೌನ್ ಸಪ್ರೆಸ್ ಮಾಡ್ತಾ ಇದ್ರಿಂದ ಒಳಗೆ ಬಹಳಷ್ಟು ದ್ವೇಷ ಆಗ್ತಾ ಇತ್ತು. ಎಷ್ಟು ಸಲ ಡೀಪ್ ಡೌನ್ ಸಪ್ರೆಸ್ ಮಾಡಿದ್ರೂ ಒಳಗೆ ತುಂಬಾ ದ್ವೇಷನೇ ತುಂಬಿತ್ತು. ಇದರಿಂದ ಹೊರಗ್ ಬರೋದ್ ಹೇಗೆ ಅಂತ ನಮ್ಗೆ ತುಂಬಾ ದೊಡ್ಡ ಯೋಚನೆನೇ ಆಗಿತ್ತು. ಇಲ್ಲಿ ಬಂದ್ಮೇಲೆ ಸಹಾಯ ಮಾಡಿದಾಗ ಒಳಗೆ ಎಷ್ಟು ಬಿಸಿಯಾದ ಪರಮಾಣುಗಳು ಹೊರಬಂದ್ವು ಅಂದ್ರೆ ಅದು ನನಗ್ ಗೊತ್ತಾಗ್ತಾಯಿತು. ಇವೆಲ್ಲ ನನ್ನ ದ್ವೇಷದ ಪರಮಾಣುಗಳು ಹೊರಬರುತ್ತಾ ಇದೆ ಅಂತ. ಆಗ ಸ್ವಲ್ಪ ಸಮಯ ಸಹಾಯ ಮಾಡ್ಲಾಗ್ತಾ ಇದೆ, ನಂತರ ಸಾಕು, ಟೈಮ್ ಆಯ್ತು ಅನ್ನಿಸ್ತಿತ್ತು. ಈ ಅಹಂಕಾರಕ್ಕೆ ಹೆಚ್ಚು ತನ್ನ ದೋಷವನ್ನು ನೋಡಲು ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಅದು ಟೈಮ್ ಆಯ್ತು, ಸಾಕು, ಮತ್ತೆ ಮಾಡಿದ್ರಾಯ್ತು ಎನ್ನುವುದರ ಜೊತೆಗೆ ಅವುಗಳನ್ನು ಬಿಡುಬಿಡಲು ತನ್ನ ಅಭಿಪ್ರಾಯವೂ ಒಪ್ಪಿಕೊಳ್ಳಲ್ಲ. ಹೀಗೆ ಬಹಳ ಸಮಯದಿಂದ ನಡೀತಾ ಇದೆ. ಕೆಲವೊಂದು ಪ್ರಸಂಗ ಉಂಟಾದ್ಮೇಲೆ ಅನ್ನಿಸ್ತಾ ಇತ್ತು, ಪ್ರತಿಕ್ರಮಣ ಮಾಡಿದ್ರೆ ಸ್ವಲ್ಪ ನಮ್ಮ ಪ್ರೋಗ್ರೆಸ್ ಆಗತ್ತೆ ಅನ್ಕೊಂಡ್ರೆ ಅದಕ್ಕೆ ಅಹಂಕಾರ ರೆಡಿ ಇಲ್ಲ. ಅಹಂಕಾರವು ಸಾಮಾಯಿಕನಲ್ಲಿ ಕುಳಿತುಕೊಳ್ಳಲು ಒಪ್ಪುವುದೇ ಇಲ್ಲ. ಹಾಗಾಗಿ ಅದು ಯಾವ ರೀತಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡೋದು? ಪ್ರಕೃತಿಲಿ ಇವೆಲ್ಲ ಗಂಟುಗಳು ಇದ್ದಿದ್ದೆ. ಮೊದಲಿಂದ ದ್ವೇಷದ ಎಲ್ಲ ಪ್ರಸಂಗಗಳನ್ನು ಒಂದು ಬಿಡದೆ ತುಂಬಿಸ್ಕೊಂಡಿರೋದಾಗಿದೆ. ಬಹಳಷ್ಟು ವ್ಯಕ್ತಿಗಳ ಬಗ್ಗೆ ನೋಂದಣಿ ಮಾಡ್ಕೊಂಡಿರೋದು, ಎಷ್ಟೊಂದು ಕುಣಿಕೆಗಳು ಬಿದ್ದಿವೆ. ಅದನ್ನೆಲ್ಲ ಈಗ ಅಹಂಕಾರಕ್ಕೆ ತಿಳಿಸ್ಕೊಟ್ಟು ಕೊನೆಗೆ ನಾವು ನಮ್ಮ ಧ್ಯೇಯದ ಅನುಸಾರ ನಡಿಬೇಕು. ಪ್ರಕೃತಿಯಂತೂ ಈ ಸಂಸಾರನ ಸುಂದರ ಮಾಡೋದ್ರಲ್ಲೇ ಇರುತ್ತೆ. ತನ್ನಯ ಸೇಫ್, ನಾನು ಆ ವ್ಯಕ್ತಿಯೊಂದಿಗೆ ಸಂಬಂಧ ಇಟ್ಕೊಳ್ಳೋದೇ ಬೇಡ, ನನಗವ್ರ ಬಗ್ಗೆ ವಿಚಾರ ಮಾಡೋದು ಬೇಡ ಅಂತ. ಎಷ್ಟೆಲ್ಲ ದ್ವೇಷ ಇದೆ ಅಲ್ವಾ, ವ್ಯಕ್ತಿ ಬಗ್ಗೆ ನೆಗೆಟಿವ್ ಉಂಟಾಗಿದೆ. ಅವೆಲ್ಲ ನಿಧಾನವಾಗಿ ಪರಿಹರಿಸ್ಕೋಬೇಕು. ಇವತ್ತು ಮಾಡದಿದ್ರು ಆಮೇಲೆ ಎಂದಿದ್ರೂ ಮಾಡಲೇಬೇಕಲ್ವಾ. ಅಲ್ಲಿ ಬಗೆ ಬಗೆ ಅಡಚಣೆಗಳು ಬರ್ತಲೇ ಇರುತ್ತವೆ. ನಾವು ಧ್ಯೇಯದಾನುಸಾರವಾಗಿ ನಡಿಬೇಕಂತ ನಿಶ್ಚಯ ಮಾಡಬೇಕು. ನನಗೆ ಎಲ್ಲ ವ್ಯಕ್ತಿಗಳೊಂದಿಗೆ ಸಂಭಾವದಿಂದ ಬಗೆಹರಿಸ್ಕೋಬೇಕು. ನಾನು ಪ್ರತಿಯೊಬ್ಬ ವ್ಯಕ್ತಿ ಮೇಲಿನ ದ್ವೇಷನ, ವೈರತ್ವವನ್ನ ಚೊಕ್ಕ ಮಾಡಲೇಬೇಕು. ಆ ನಿಶ್ಚಯ ಯಾವಾಗಲೂ ಮಾಡ್ತಾ ನಿಧಾನವಾಗಿ ಸ್ವಲ್ಪ ಪ್ರಸಂಗಗಳನ್ನು ತೆಗೆದುಕೋಬೇಕು. ಬಹಳ ಕಳವಳ ಪ್ರಾರಂಭವಾದರೆ ಪೆಂಡಿಂಗ್ ಇಡಬೇಕು. ಸ್ವಲ್ಪ ಸಮಯದ ನಂತರ ಫೋರ್ಸ್ ಕಡಿಮೆ ಆದಮೇಲೆ ಮತ್ತೆ ಶುರು ಮಾಡಬೇಕು. ನಮ್ಮ ಧ್ಯೇಯದ ಕಡೆಗೆ ಹೆಚ್ಚು ಪ್ರಯತ್ನ ಮಾಡಬೇಕು. ಇದು ಬಹಳಷ್ಟು ಸ್ತ್ರೀಯರ ಪ್ರಾಬ್ಲಮ್ ಆಗಿದೆ. 50 ವರ್ಷ ಆಗಿದ್ರು ಅತ್ತೆ ಮೇಲಿನ ದ್ವೇಷ ಬಿಡೋದೇ ಇಲ್ಲ. ನನಗೆ ಅವ್ರನ್ನ ಕಂಡ್ರಾಗಲ್ಲ, ಅವ್ರನ್ನ ಸಾಯಿಸ್ಬಿಡ್ಬೇಕು, ಜೀವನದಲ್ಲಿ ಅವ್ರ ಮುಖ ನೋಡಲ್ಲ, ಇನ್ನು ಹೆಚ್ಚು ದ್ವೇಷ ಬೆಳೆಸ್ಕೋತಾರೆ. ಅಲ್ಲದೆ ಈ ಪ್ರಕೃತಿ ಪ್ರತಿಕ್ರಮಣ ಮಾಡಲು ಬಿಡೋದೇ ಇಲ್ಲ. ಬುದ್ಧಿ ಏನೆಲ್ಲ ನೋಂದಣಿ ಮಾಡ್ಕೊಂಡಿರುತ್ತೆ, ಅಲ್ಲಿ ಏನೆಲ್ಲ ತುಂಬಿಕೊಂಡಿರುತ್ತೆ ಅಲ್ವಾ, ಎಷ್ಟೊಂದು ದ್ವೇಷ ತುಂಬಿಕೊಂಡಿರುತ್ತೆ, ಅಭಿಪ್ರಾಯ ಕಂತೆಗಳನ್ನು ಮಾಡಿಟ್ಕೊಂಡಿರುತ್ತೆ. ಅವುಗಳನ್ನ ನಿಧಾನವಾಗಿ ಪ್ರತಿಕ್ರಮಣ ಮಾಡಿ ತೆಗೆದು ಹಾಕಲೇಬೇಕು. ನಾನು ಸಾಯೋ ಮೊದಲು ಎಲ್ಲ ವ್ಯಕ್ತಿಗಳೊಂದಿಗೆ ಲೆಕ್ಕಾಚಾರ ಪೂರ್ಣಗೊಳಿಸಿದ ನಂತರನೇ ದೇಹ ಬಿಡ್ತೇನೆ. ಎಲ್ಲ ಲೆಕ್ಕ ಪೂರ್ಣಗೊಳಿಸದೇಬೇಕೆಂದು ಅವುಗಳನ್ನು ಬೀಳಬೇಕು. ಒಂದೆರಡು ಸಲ ಕಷ್ಟ ಆಗ್ಬೋದು. ಈ ಸಿಮೆಂಟ್ ನೆಲಕ್ಕೆ ಮೇಲಿನ ಒಂದೆರಡು ಲೇಯರ್ ಜೋರಾಗಿ ಹೊಡೆದು ಹಾಕಿದ್ರೆ ನಂತರ ಕೆಳಗಿಂದ ಎಲ್ಲ ಹಸಿ ಮಣ್ಣು ಮೇಲೆ ಬರುತ್ತೆ.
ಹಾಗೆ ನಮ್ಮ ಕಡೆಯಿಂದ ಒತ್ತಡ ಹಾಕಲೇಬೇಕು. ಈ ನೋಂದಣಿ ವಿಚಾರವಾಗಿ ನೀವು ಹೇಳ್ತಾ ಇದ್ರಲ್ಲ, ಅದು ಇಡೀ ಪ್ರಕೃತಿಯಲ್ಲಿ ಹೆಣೆದ್ಕೊಂಡ್ ಬಿಟ್ಬಿಟ್ಟಿದೆ. ಮಾತಾಡಲ್ಲ, ಸೈಲೆನ್ಸ್ ಹಾಗೂ ಯಾರ ಜೊತೆಯಲ್ಲಾಗ್ಲಿ ಫೋನ್ನಲ್ಲಿ ಅಥವಾ ಅವರ ಆಬ್ಸೆನ್ಸ್ನಲ್ಲಿ ಮಾತಾಡಕ್ಕೂ ಇಚ್ಛೆ ಆಗಲ್ಲ. ಮುಖಾಮುಖಿ ಮಾತಾಡಲು ಇಚ್ಛೆ ಆಗಿದೆ. ಯಾಕಂದ್ರೆ ಅವ್ರಿಗೆ ಹೇಗನ್ಸತ್ತೆ ಹಾಗೂ ಅವರ ಎಕ್ಸ್ಪ್ರೆಷನ್ಸ್ ನೋಟ್ ಮಾಡಿಕೊಳ್ಳಕ್ಕೆ ಇಡೀ ಆಫೀಸ್ ಕೆರಿಯರ್ನಲ್ಲಿ ಈ ಪ್ರಕೃತಿ ಎಷ್ಟು ಹೆಣೆದ್ಕೊಂಡಿದೆ ಹಾಗೂ ಅಚ್ಚು ಒತ್ತಡ ಆಗಿದೆ. ಮಾತನಾಡೋದು ಬಹಳ ಕಡಿಮೆ, ಆದ್ರೆ ಅಬ್ಸರ್ವ್ ಬಹಳ ಮಾಡೋದು ಹಾಗೂ ಅಬ್ಸರ್ವ್ ಮಾಡಿದ್ಮೇಲೆ ಅದ್ರ ಬಗ್ಗೆ ನೋಂದಣಿ ಮಾಡ್ಬೇಕು. ನಮಗ್ ಮೋಕ್ಷ ಬೇಕಿದ್ರೆ ಇದೆಲ್ಲ ಈ ನನಗ್ ರಸ್ತೆನ ಭಾರ ಅನ್ಸತ್ತೆ. ಹಿಡಿದಿಟ್ಕೋಬೇಕು. ಈಗ ನನಗೇನ್ ಅನ್ಸತ್ತೆ, ಯಾಕಾಗ್ ಮಾಡಿದೆ ಇಲ್ಲ, ಅದು ಹಾಗೂ ಹೀಗೆ ಅವರ 5 ಆಜ್ಞೆ ಆಫೀಸ್ನಲ್ಲಿ ಪಾಲಿಸ್ಬೇಕು. ಇಷ್ಟೆಲ್ಲ ವ್ಯಕ್ತಿಗಳು ಸಂಪರ್ಕದಲ್ಲಿ ಬಂದಿದ್ರು ಎಷ್ಟೊಂದ್ ಪ್ರಸಂಗ ಉಂಟಾಗ್ತಾ ಇದೆ. ಕುಟುಂಬದಲ್ಲಂತೂ ಚಿಕ್ಕಳಾಗಿದ್ರಿಂದ ಬಹಳ ಕಡಿಮೆ, ಅದೇನಂದ್ರೆ ಆದ್ರೆ ದೂರದ ಒಂದೊಂದನ್ನೇ ಸಾಧಾರಣ ಮೂಲ ಪ್ರಕೃತಿ ಅದಂತೂ ಹಾಗೇ ಇರುತ್ತೆ. ಹಾ ವ್ಯಕ್ತಿಗಳು ಬದಲಾದ್ರೂ ನಮ್ಮ ಪ್ರಕೃತಿ ಸರಕುಗಳು ಏನಿದೆಯೋ ಅದು ಹಾಗೆ ಗಟ್ಟಿಯಾಗಿ ಕೂತ್ಬಿಡುತ್ತೆ. ಹಾ ಈಗ ನಾವು ಏನು ಮಾಡಬೇಕು, ಒಂದೆರಡು ವ್ಯಕ್ತಿಗಳ ಬಗ್ಗೆ ತಗೋಬೇಕು. ಅವ್ರ ಬಗ್ಗೆ ಏನಿದೆಯೋ ಅದೇ ಎಲ್ಲರೊಂದಿಗೆ ರಿಪೀಟ್ ಆಗ್ತಿರುತ್ತೆ. 2ನೇ ವ್ಯಕ್ತಿ ಜೊತೆ ಕೂಡ ಅದೇ ವ್ಯವಹಾರ ಆಗ್ಬಿಡುತ್ತೆ. 3ನೇ ವ್ಯಕ್ತಿ ಜೊತೆಗೂ ಹಾಗೆ ಇರುತ್ತೆ. ಹಾಗಾಗಿ ಹೆಚ್ಚು ಕಸಿವಿಸಿ ಉಂಟಾಗ್ತಿರೋ ಒಬ್ಬ ವ್ಯಕ್ತಿ ತೆಗೆದುಕೊಳ್ಬೇಕು. ಯಾರ ಹೆಸರು ಕೇಳುವಾಗ ಒಳಗೆ ಅಸಹನೆ ಉರಿ ಮೇಲ್ ಬರುತ್ತೋ, ಯಾರೊಟ್ಟಿಗೆ ಇನ್ನೂ ದ್ವೇಷ, ವೈರತ್ವ, ವಿಷಮಯದ ತಳಮಳ ಇದೆ ಅಂಥ ವ್ಯಕ್ತಿ ಬಗ್ಗೆ ಹಿಡಿದಿಟ್ಕೋಬೇಕು. ಮತ್ತೆ ಅವ್ರು ಮತ್ತೆ ಭೇಟಿಯಾದಾಗ ಅವ್ರ ಬಗ್ಗೆ ನಮಗೆ ಯಾವುದೇ ಸ್ಪಂದನ ಉಂಟಾಗದೇ ಇರಬೇಕು. ಹೇಗೆ ಬೇರೆ ವ್ಯಕ್ತಿಗಳ ಜೊತೆ ಸಂಪರ್ಕ ಆದಾಗ ವ್ಯವಹರಿಸ್ತಾ ಇರ್ತೀವೋ ಹಾಗೆ ಈ ವ್ಯಕ್ತಿ ಜೊತೆಗೂ ಇರಬೇಕು. ಎಲ್ಲರೊಂದಿಗೆ ಸರಿಸಮವಾದ ಭಾವನೆ, ಸಂಭಾವ ಇರಬೇಕು. ಹೀಗೆ ನಿಜವಾಗಿ ಮಾಡಬೇಕು. ಕೇವಲ ಅವ್ರ ಹೆಸರು ಕೇಳುವಾಗಲೇ ಅಷ್ಟೊಂದು ಅಸಹನೆ ಉಂಟಾದರೆ, ಇನ್ನು ಪ್ರತ್ಯಕ್ಷದ ವಿಚಾರ ಬಿಟ್ಬಿಡಿ, ಕೇವಲ ಕೇಳುವಾಗಲೇ ಅಷ್ಟು ಕಳವಳ ಉಂಟಾದರೆ ಇನ್ನು ಅವ್ರು ಎದುರಿಗೆ ಬಂದರೆ ಏನಾಗ್ಬೋದು? ಹಾಗೂ ಈ ನೋಡ್ತಿರೋದೆಲ್ಲ ಜನ್ಮ ಜನ್ಮಗಳಿಂದ ಜೊತೆಲಿ ಬರೋದಕ್ಕೆ ಕಾರಣನೇ ಇದು. ಈ ಈ ಬುದ್ಧಿ ಬಹಳ ಜಿಗುಟ್ ಮಾಡ್ಬಿಟ್ಟಿದೆ. ಕಾಣಿಸ್ತಾ ಇದೆ. ಎದುರಿನ ವ್ಯಕ್ತಿ ಬಗ್ಗೆ ಬಿಡಿ, ಸ್ವತಃ ತನ್ನ ಬಗ್ಗೆ ನನ್ಗದು ಇಷ್ಟ ಆಗಲ್ಲ, ನನ್ನಿಂದ ಅದು ಆಗಲ್ಲ, ನಾನು ಹಾಗೆ ಮಾಡ್ತೀನಿ ಅಂತ ಎಷ್ಟೊಂದು ತನ್ನ ಬಗ್ಗೆ ಬೌಂಡ್ರಿ ಹಾಕ್ಕೊಂಡಿದೆ, ಆವರಣ ಹೆಣೆದ್ಕೊಂಡಿದೆ. ನಿಜವಾದ ಮಾತು. ಇದರಿಂದಾಗಿ ಎದುರಿನ ವ್ಯಕ್ತಿಯ ವಿಚಾರದಲ್ಲೂ ಸಹ ಅವ್ರು ಮಾಡೋದಿಲ್ಲ ಅಂದರೆ ನಾನು ಬಿಡೋದಿಲ್ಲ, ಅವ್ರು ಹಾಗೆ ಮಾಡಿದ್ರೆ ನಾನು ಹೀಗೆ ಮಾಡ್ತೀನಿ, ನನಗೆ ಹೀಗೇ ಬೇಕು, ಈ ರೀತಿಯಲ್ಲಿ ಬಹಳಷ್ಟು ಅಭಿಪ್ರಾಯ ಭೇದ ಇದೆ. ವ್ಯಕ್ತಿ ಬಗ್ಗೆ ಮತ್ತೆ ನಮ್ಮ ಅಭಿಪ್ರಾಯದಂತೆ ಬೇರೆ ಕಂಡ್ರೆ ಅವ್ರನ್ನ ತಿರಸ್ಕರಿಸಿ ಅಂಥವ್ರು ಬೇಡವೇ ಬೇಡ ಅನ್ನೋದು, ಹೀಗೆಲ್ಲ ಸುತ್ಕೊಂಡಿರೋದನ್ನ ಕಿತ್ತೋಗಿಬೇಕು. ಈ ರೀತಿಯಲ್ಲಿ ಬಹಳಷ್ಟು ನಮ್ಮ ಅಭಿಪ್ರಾಯಗಳ ಆವರಣಗಳಾಗಿದೆ. ವ್ಯವಸ್ಥಿತಿ ಬುಗುರಿನ ಹೇಗೆ ಆಡಿಸುತ್ತೆ ಹಾಗೆ ಆಡೋಲ್ ಬಿಡಿ, ಏನಾಗಬೇಕೋ ಅದಾಗಲಿ, ನಾನು ಲೆಕ್ಕ ಪೂರ್ಣ ಮಾಡಬೇಕು, ನಿರ್ದೋಷಿ ಅಂತ ನೋಡಬೇಕು, ಜೈ ಸಚ್ಚಿದಾನಂದ್. ಎಲ್ಲರಿಂದ ಬಿಡಿಸ್ಕೋಬೇಕು, ಈ ಜಗತ್ತಿಂದ ಬಿಡಿಸ್ಕೋಬೇಕು. ಕೋಟಿ ಜನ್ಮ ಬಂದರೂ ಬಿಡಿಸ್ಕೊಳ್ಳಾಗದೇ ಇರೋಂಥದ್ರಲ್ಲಿ ಜ್ಞಾನ ಸಿಕ್ಕಿದೆ. ಆದರೂ ಈ ಬುದ್ಧಿ ಹಿಡಿತಾ ಬಿಡ್ತಿಲ್ಲ, ಅಹಂಕಾರ ಬಿಡಿಸ್ಕೊಳ್ಳಲು ಬಿಡ್ತಿಲ್ಲ. ಹಾಗಾಗಿ ನಾವು ಬಲವಂತವಾಗಿ ಅದ್ರ ಹಿಂದೆ ಬೀಳಬೇಕು. ಇಲ್ಲ, ನೀನು ಎಷ್ಟೇ ಕಿರಿಕಿರಿ ಮಾಡಿದ್ರು ಇವೆಲ್ಲ ಡಿಸ್ಚಾರ್ಜ್ ಪರಿಣಾಮ ಆಗಿದೆ, ಒಳಗೆ ಗಟ್ಟಿಯಾಗಿ ಕುಳಿತಿರೋ ಪರಿಣಾಮಗಳು. ಅವುಗಳು ಜೀವಂತ ಇಲ್ಲ, ನಾವು ಜೀವಂತ ಇರೋದು. ನಮ್ಮ ಸ್ವತಂತ್ರ ಪುರುಷಾರ್ಥವು ಸ್ವತಂತ್ರವಾಗಿದೆ. ಅದಾದಮೇಲೆ ನಮ್ಮ ಪುರುಷಾರ್ಥವು ಸ್ವತಂತ್ರವಾಗಿದೆ, ನಾವು ಮಾಡ್ಬೋದು. ಅದು ಕಿರಿಕಿರಿ ಮಾಡ್ತಿದ್ರೆ ನಾನು ನಿಲ್ಲಿಸ್ಬೇಕಾದ ಅವಶ್ಯಕತೆನೇ ಇಲ್ಲ. ಒಳಗೆ ಕಳವಳ ಶುರು ಆದರೆ ಹೇಳಬೇಕು, ನಡಿ, ಕಸ ಎಷ್ಟಿದೆ ಎಲ್ಲರೂ ಹೋಗಿ ಬರಲಿ, ಓ ಇಂಥ ಕಚಡ ಇದೆಯಾ ಎಲ್ಲ ಮೇಲೆ ಬರಲಿ, ಹೊರಗೆ ಹೋಗಲಿ, ಅವ್ರು ಶುದ್ಧಾತ್ಮ ನೋಡು, ಪ್ರತಿಕ್ರಮಣ ಮಾಡು ಅಂತ. ಬಿಡುವಿನ ವೇಳೆ ಇರುವಾಗ ಜೋರಾಗಿ ನಮ್ಮ ಧ್ಯೇಯದ ಅನುಸಾರ ಮಾಡಬೇಕು. ನಾವು ಈಗ ಹುಡ್ಕೊಳ್ಬೇಕು ಯಾರ ನಿಮಿತ್ತದಿಂದ ಕಳವಳ ಉಂಟಾಗಿದೆ, ಆ ಮೂಲದವರೆಗೆ ಹೋಗಿ ಕಂಡ್ಕೋಬೇಕು, ಆಮೇಲೆ ಸ್ವಚ್ಛ ಮಾಡಬೇಕು. ಆಮೇಲೆ ಆ ವ್ಯಕ್ತಿ ಏನೇ ಉಪದ್ರ ಮಾಡಿದ್ರು ಆಗ ನಮಗೆ ಕಳವಳ ಉಂಟಾಗದೇ ಇದ್ರೆ ಅಲ್ಲಿಗೆ ನಮ್ಮ ಲೆಕ್ಕಾಚಾರ ಅವರೊಟ್ಟಿಗೆ ಚೊಕ್ಕವಾಗಿದೆ ಅಂತ. ಎಷ್ಟೇ ಕಿರುಕುಳ ಕೊಟ್ಟರು, ಹಿಂಸೆ ಕೊಟ್ಟರು ಸಹ ನಾವು ದುಡಬಾರ್ದು, ದೋಷಿಗಳು ಅಂತ ನೋಡಬಾರ್ದು. ಆಗ ಆ ಫೈಲ್ ಚೊಕ್ಕ ಆಗತ್ತೆ. ನಂತರ ಅವ್ರಿಗೆ ಸಾಮರ್ಥ್ಯವೇ ಇರೋದಿಲ್ಲ ನಮ್ಮನ್ನು ರೇಗಿಸೋದಕ್ಕೆ. ಯಾಕೆಂದರೆ ನಮ್ಮ ಕೊಂಡಿ ಅವರೊಂದಿಗೆ ಸಿಕ್ಕೊಂಡಿದ್ರೆ ಮಾತ್ರ ಅವ್ರು ನಮಗೆ ತೊಂದರೆ ಕೊಡ್ಬೋದಲ್ವಾ. ನಮ್ಮ ಕೊಂಡಿನ ಬಿಡಿಸ್ಕೊಂಡ್ಬಿಟ್ರೆ ನಮ್ಗೆ ತೊಂದರೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾದ ಕೆಲಸ ಇದೇ ಮಾಡಬೇಕಾಗಿರೋದು. ಒಬ್ಬೊಬ್ಬ ವ್ಯಕ್ತಿನೂ ದಾದಾ ಹೇಳಿರೋದು ಇದನ್ನೇ, ಅವರು ಇಡೀ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗಿನ ರಾಗ, ದ್ವೇಷ, ಅಭಾವ, ತಿರಸ್ಕಾರನ ಚೊಕ್ಕ ಮಾಡಬೇಕು. ಹಾಗೂ ಎಲ್ಲಿವರೆಗೆ ಸ್ವಚ್ಛಗೊಳಿಸಿದ್ರಂದರೆ ಯಾವುದೇ ಥರದ ಕಲ್ಮಶ ಉಳಿಲೇಬಾರ್ದು ನಮ್ಮ ಮನಸ್ಸಲ್ಲಿ. ಅವ್ರ ಮನಸ್ಸಲ್ಲಿ ಬೇರೆ ವ್ಯಕ್ತಿ ಬಗ್ಗೆ ಒಂದೇ ಒಂದು ನೆಗೆಟಿವ್ ವಿಚಾರ ಉಳಿದಂತೆ ಚೊಕ್ಕ ಮಾಡಿಬಿಟ್ಟಿದ್ರು. ಸ್ವಚ್ಛ ಮಾಡ್ತಿರ್ಬೇಕು. ನಮ್ಮ ಮನಸ್ಸಲ್ಲಿ ನಾವು ಅಳಿಸ್ಬಿಟ್ರೆ ಅವ್ರ ಮನಸ್ಸಲ್ಲಿ ನಮ್ಮ ಬಗ್ಗೆ ಇದ್ದರೂ ಸ್ವಲ್ಪ ಸಮಯದ ನಂತರ ಬಿದ್ದು ಹೋಗುತ್ತೆ. ಬಿಡುವಾಗಿರೋ ಎಲ್ಲ ಈ ಕೆಲಸ ಮಾಡಬೇಕು. ಹೋದರೆ ಇದೆಲ್ಲ ಗಟ್ಟಿಯಾಗಿ ಒಳಗೆ ಉಳಿದ್ಬಿಟ್ಟಿರೋ ಸರಕಾಗಿದೆ. ಅದು ಪ್ರಕೃತಿಯಲ್ಲೇ ಹೆಣೆದ್ಕೊಂಡ್ಬಿಟ್ಟಿದೆ, ಇದು ಗೊತ್ತಾಗತ್ತೆ. ಗಟ್ಟಿಯಾಗಿ ಕೂತಿದೆ. ಇನ್ನು ಆಳದಲ್ಲಿ ಇಳಿಯ
ತುಂಬ ಆಳಕ್ಕೆ ಇಳಿಯೋದಕ್ಕೆ ಬಿಡೋದೇ ಇಲ್ವಲ್ಲ. ಈ ಪ್ರಕೃತಿಲಿ ಆವರಣ ಹೇಗಂದರೆ ಬೇರೆಲ್ಲ ಕಸವನ್ನು ಸ್ವಚ್ಛ ಮಾಡಲಾಗತ್ತೆ. ಬೆಳಿಗ್ಗೆ ಅಲ್ಲಿ ಹೋಗಿದ್ದೆ ಹೀಗಾಯಿತು ಹಾಗಾಯಿತು ಅಂದಮೇಲೆ ಮೇಲಿನ ಬಗ್ಗೆ ಹೇಳೋದಾಗಿದೆ. ಆದರೆ ಒಳಗೆ ಆಳದಲ್ಲಿ ಇಳಿದು ಕತ್ತರಿಸೋಕೆ ಬಿಡಲ್ಲ. ಯಾರೊಂದಿಗಾದರೂ ಎಂದಾದರೂ ಸ್ವಲ್ಪ ಅಸಮಾಧಾನ ಉಂಟಾದರೂ ಮೂಲ ಬೇರಿನವರೆಗೆ ಹಿಡಿದುಕೊಂಡು 2-3 ದಿನ ಅದರ ಹಿಂದೆನೇ ಬೀಳಬೇಕು. ಆಗ ಮುರಿದೋಗುತ್ತೆ. ಯಾರೇ ಆಗಿರಲಿ ಅವ್ರ ಬಗ್ಗೆ ಅಭಾವ ಉಂಟಾಗಿರೋದು ತಿಳಿದು ಬಂದ ಕ್ಷಣದಲ್ಲೇ ಮೂಲದವರೆಗೆ ಹೋಗಿ ಕಿತ್ತು ಬಿಸಾಕಬೇಕು. ಆಗ ಮಾತ್ರ ಸಾಧ್ಯ. 2-3 ದಿನ ಅದ್ರ ಹಿಂದೆ ಬೀಳಬೇಕು. ಕಳವಳಗೊಂಡು ಸ್ವಲ್ಪ ಒಳಗೆ ಸುಡಲು ಪ್ರಾರಂಭಿಸಿದ್ರೆ ಹೆಚ್ಚಾಗಕ್ಕೆ ಬಿಡದಿ. ಇವತ್ತು ರಾತ್ರಿ ಊಟ ಇಲ್ಲ. ಮೊದಲು ಅದನ್ನು ಮೋಕ್ಷಕ್ಕೆ ಹೋಗಬೇಕು ಅಂತಿರುವಾಗ ಇವೆಲ್ಲ ಕೊಂಡಿಗಳನ್ನ ಇಟ್ಕೊಂಡ್ರೆ ಹೆಂಗೆ ನಮ್ಮ ಮೋಕ್ಷ ಉಂಟಾಗುತ್ತೆ? ಸರಿ. ಜೈ ಸಚ್ಚಿದಾನಂದ್. ದಾದಾರವರ ವಿಜ್ಞಾನ ಎಷ್ಟು ಅಧಿಕವಾಗಿ ತಿಳಿದುಕೊಳ್ತೇವೋ ಅಷ್ಟು ನಮಗೆ ಸಂಸಾರದ ಗೊಂದಲಗಳು ತಾಗೋದೇ ಇಲ್ಲ ಅಲ್ವಾ? ಪಝಲ್ಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಅದು ಹೇಗಂದರೆ ನಮಗೆ ಯಾವುದೇ ಪರಿಸ್ಥಿತಿಯಲ್ಲೂ ಈ ವಿಜ್ಞಾನದಿಂದ ಸೊಲ್ಯೂಷನ್ ಸಿಗೋ ಥರ ಇರಬೇಕು. ವ್ಯವಹಾರ ಜ್ಞಾನದಲ್ಲಿ ಜನರು ಏನು ಹೇಳ್ತಾರೆ ಬಿಟ್ಬಿಡು, ಅವ್ರ ಸ್ವಭಾವನೆ ಹಾಗೆ ಹೇಳ್ತಾನೆ ಇರ್ತಾರೆ, ನಾವು ಕೇಳಿಸ್ಕೊಳ್ಳೋದೇ ಇದ್ರಾಯಿತು, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳೋದು, ಇದೆಲ್ಲ ಲೌಕಿಕದ ಸೊಲ್ಯೂಷನ್ ಆಗಿದೆ. ನಮ್ಮ ಜ್ಞಾನದಿಂದ ವ್ಯವಸ್ಥಿತ ವಾಣಿ ರೆಕಾರ್ಡ್ ಆಗಿದೆ. ನಾನು ಶುದ್ಧಾತ್ಮ. ಯಾರಿಗೆ ಹೇಳ್ತಾ ಇದ್ದಾರೆ ನಾನು ಬೇರೆ, ನಾನು ಶುದ್ಧಾತ್ಮ. ಈ ಅಹಂಕಾರಕ್ಕೆ ಪರಿಣಾಮ ಉಂಟಾಗಿದೆ, ಕಳವಳ ಪೂರ್ಣಗೊಂಡಿದೆ. ನಿಮಿತ್ತರಾಗಿದ್ದರೆ ನಿರ್ದೋಷಿಗಳು ಅನ್ನೋ ಜ್ಞಾನ. ಹಾಗೂ ಯಾಕಾಗಿ ಹಾಗಾಗಿದೆ? ಈ 5 ಆಜ್ಞೆ ಏನು ಹೇಳುತ್ತೆ? 5 ಆಜ್ಞೆ 5 ಶಬ್ದದಲ್ಲಿ ಹೇಳೋದಾದರೆ, ಮುಂಬೈ ಅನ್ನೋ ಶಬ್ದದಲ್ಲಿ ಹೇಳಿದ್ರೆ ಮುಂಬೈ ಅಂದರೆ ಮುಂಬೈ. ಆದರೆ ಮುಂಬೈ ಎಷ್ಟೊಂದು ವಿಸ್ತಾರವಾಗಿದೆ. ಎಷ್ಟೊಂದು ಚಿಕ್ಕದು ದೊಡ್ಡದು ರೈಲ್ವೆ ಸ್ಟೇಷನ್ಗಳು, ಎಷ್ಟೊಂದು ಬಸ್ ಸ್ಟ್ಯಾಂಡ್ಗಳು, ಎಷ್ಟೊಂದೆಲ್ಲ ಮ್ಯೂಸಿಯಂಗಳಿವೆ. ಮುಂಬೈ ನಗರ ತುಂಬ ದೊಡ್ಡದು. ಹಾಗೆ ವ್ಯವಸ್ಥಿತ ಅಂತ ದಾದಾ ಒಂದು ಶಬ್ದ ಹೇಳ್ತಾರೆ. ವ್ಯವಸ್ಥಿತ ಶಕ್ತಿ ಎಲ್ಲನೂ ನಡೆಸುತ್ತೆ ಅಂತ. ನಂತರ ಡೀಟೇಲ್ ಆಗಿ 800 ಪುಟಗಳ ಪುಸ್ತಕ ಇದೆ ನೋಡಿ. 700-800 ಪುಟಗಳ ಪುಸ್ತಕ ವ್ಯವಸ್ಥಿತ ವಿಚಾರದ ಮೇಲೇ ಇದೆ. ಅಲ್ಲದೆ ಆಪ್ತವಾಣಿ 2ರಲ್ಲಿ ಇನ್ನೂ ಹೆಚ್ಚಿನದಿದೆ. ಈ ವ್ಯವಸ್ಥಿತ ಶಕ್ತಿ ಹೇಗೆ ನಡೆಸುತ್ತೆ ಹಾಗೂ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಭಾಳ ವಿವರವಾಗಿದೆ. ಬ್ರಹ್ಮಚರ್ಯ ಪಾಲಿಸ್ಬೇಕಂದ್ರೆ ಅಲ್ಲಿ 800 ಪುಟಗಳ ಪುಸ್ತಕ ಕೊಡಲಾಗಿದೆ. ಹೀಗೆ ಒಂದೊಂದಕ್ಕೂ ನನಗೆ ಮಾನವನ್ನು ತೆಗೆದುಹಾಕಬೇಕು ಅಂದರೆ ಅಲ್ಲಿ ಮಾನದ ವಿಚಾರದಲ್ಲಿ ವಿವರವಾಗಿ ತಿಳ್ಕೋಬೇಕು. ನನಗೆ ಆತ್ಮದ ಅನುಭವ ಬೇಕು ಅಂದರೆ ಆತ್ಮಾನುಭವದ ವಿವರಣೆ ಬೇಕು. ಮೋಹವನ್ನು ತೆಗಿಬೇಕಂದ್ರೆ ಮೋಹದ ಬಗ್ಗೆ ವಿವರವಾಗಿ ಕಂಡ್ಕೋಬೇಕು. ಅಂದರೆ ಈ ವಿವರಣೆಗಳೆಲ್ಲ ನಮ್ಮ ಸತ್ಸಂಗದಿಂದ ಸಿಗುತ್ತೆ. ಎಷ್ಟು ವಿವರವಾಗಿ ತಿಳಿಯಲು ಹೋಗ್ತೇವೋ ಇದು ಕೇವಲ ಆತ್ಮದ ವಿಚಾರದಲ್ಲಿ ಮಾತ್ರ. ಹಾಗಂತ ಕಂಪ್ಯೂಟರ್ ಹೇಗೆ ಮಾಡಲಾಗಿದೆ, ಯಾರು ಮಾಡಿದ್ರು, ಇಂಥವುಗಳ ವಿವರಣೆ ಬೇಕಾಗಿಲ್ಲ ನಮಗೆ. ನಾವು ಸ್ವಿಚ್ ಒತ್ತಿದ್ರೆ ಕೆಲಸ ಆಗುತ್ತೆ. ನಾವು ಯಾವ ರೀತಿ ಮಾನದ ಬಗ್ಗೆ, ಗರ್ವದ ಬಗ್ಗೆ, ಆಮೇಲೆ ಕರ್ತ ಅಂತ ತಿಳಿದಿರೋ ಬಗ್ಗೆ, ಇವೆಲ್ಲ ದೋಷ ಉಂಟಾಗದಂತೆ ದೋಷಗಳಿಂದ ನಾವು ಮುಕ್ತರಾಗಲು ಮೋಹ, ಮಾಯ, ಲೋಭ ಏನಿದೆ ಇವೆಲ್ಲವುಗಳಿಂದ ಮುಕ್ತರಾಗೋದಕ್ಕೋಸ್ಕರ ನಾವು ಈ ವಿಜ್ಞಾನನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕಾನ್ಸಂಟ್ರೇಷನ್ ಬೇಕು. ಅಜ್ಞಾನದಲ್ಲಿ ಬಹಳಷ್ಟು ಮುಂದೆ ವಿರುದ್ಧ ದಿಕ್ಕಲ್ಲಿ ಹೋಗ್ಬಿಟ್ಟಿದ್ದೀವಿ. ಈಗ ಹಿಂದಿರೋ ಮೂಲವಸ್ತು ಅದು ಶುದ್ಧಾತ್ಮದ ಅನುಭವವನ್ನು ಪಡಿಬೇಕು. ಇದಕ್ಕಾಗಿಯೇ ದಾದಾರವರ ಎಲ್ಲ ಆಪ್ತವಾಣಿಗಳು. ಆಪ್ತವಾಣಿಗಳಲ್ಲಿ ಮೊದಲನೇ ಆಪ್ತವಾಣಿಯಿಂದ ಹಿಡಿದು 14ನೇ ಆಪ್ತವಾಣಿವರೆಗೂ ಸಂಪೂರ್ಣ ವಿಜ್ಞಾನ ತೆರೆದಿಟ್ಟಿದ್ದಾರೆ. ನಮ್ಮ ಒಳಿತಿಗಾಗೇ ಇರೋದವೆಲ್ಲ. ನೀವು ಅದನ್ನು ಮಾಡಬೇಡಿ, ನೀವು ಇದನ್ನು ಮಾಡಿ ಅಂತ ಹೇಳಿರೋದೇನೂ ಇಲ್ಲ. ಆಲೂಗೆಡ್ಡೆ ಬಿಟ್ಬಿಡಿ, ಈರುಳ್ಳಿ ತಿನ್ನಬಾರ್ದು. ತಿಂದರೆ ಏನು ಪರಿಣಾಮ, ತಿಂದೇ ಇದ್ರೆ ಏನು ಪರಿಣಾಮ? ಆತ್ಮ ತಿನ್ನೋದಿಲ್ಲ ಅನ್ನೋ ಈ ಜಾಗೃತಿ ಇಟ್ಕೊಂಡ್ರೆ ಎಲ್ಲವನ್ನು ಸಮಭಾವದಿಂದ ಪರಿಹರಿಸ್ಕೊಳ್ಬೇಕಂತ ತಿಳಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಸಮಾಧಾನ ನೀಡುವಂಥ ವಿಜ್ಞಾನ ನಮಗೆ ನೀಡಿದ್ದಾರೆ. ನಾವಿದನ್ನು ಅರ್ಥ ಮಾಡ್ಕೊಂಡು ತಿಳಿದುಕೊಳ್ತಾ ಹೋಗಬೇಕು. ನಮಗೆಷ್ಟೇ ಅಪಮಾನ ಆಗಲಿ, ಎಂಥ ಆಘಾತ ಪ್ರತಿಕ್ರಿಯೆ ಉಂಟಾಗಲಿ, ಕಳವಳ ಆಗಲಿ, ನಿಜವಾಗಿ ನಮಗೆ ಉಂಟಾಗೋದಿಲ್ಲ. ಉಂಟಾಗುತ್ತೆ ಯಾವಾಗ? ಸಂಸಾರದ ದೃಷ್ಟಿಯಿಂದ ನಮಗೆ ಬಹಳ ದುಃಖ ಉಂಟಾದಾಗ, ತುಂಬ ನೋವಾದಾಗ, ಬಹಳ ದೊಡ್ಡ ನಷ್ಟ ಆದಾಗ. ಆದರೆ ನಮ್ಗೆ ಒಳಗೆ ಮುಟ್ಟೋದೇ ಇಲ್ಲ. ಏನು ಮಾಡೋದು ಅವಾಗ? ಇಂಥ ಅನುಭವ ನಮಗುಂಟಾಗಬೇಕು. 9 ಬಾರಿ ಗಾಡಿಯಿಂದ ಕೆಳಗಿಳಿಸಿದ್ರು, 9 ಬಾರಿ ಗಾಡೀಲಿ ಕುಳ್ಳಿರಿಸಿದ್ರು, 9 ಬಾರಿ ಊಟ ಮಾಡೋಕ್ಕೆ ಕರ್ಕೊಂಡು ಹೋಗಿ, ನಂತರ ಇವತ್ತಿಲ್ಲಿ ನಿಮಗಿಲ್ಲ ಅಂದರೆ
ಆಗ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಹೊರಗಡೆ ಬರುವಾಗ ಮತ್ತೆ ಕರೀತಾರೆ, ಇಲ್ಲೇ ಬಂದು ಊಟ ಮಾಡಿ ಅಂತ. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೂ ಊಟ ಸಿಗಲ್ಲ. ಆಮೇಲೆ ಅಂದರೆ ಒಳಗೆ ಬಂದರೆ ಆಗ ಮತ್ತೆ ಅಲ್ಲಿಲ್ಲ, ನಿಮ್ಗೆ ಇಲ್ಲಿ ಹೋಗಬೇಕು ಅಂತಾರೆ. ಹೇಗಾಗಬೇಕು? ಈ ಸಿಮಂದರ್ ಸಿಟಿನ ಬಿಟ್ಟು ಹೋಗಬೇಕು ಅಂತ ಆಗತ್ತೆ. ಅರೆ ಅಲ್ಲೂ ಹೋಗೋ ಹಾಗಿಲ್ಲ, ಇಲ್ಲೂ ಇರೋ ಹಾಗಿಲ್ಲ. ನಂತರ ಹೇಳೋದುಂಟು, ತಿನ್ನೋದಕ್ಕೋಸ್ಕರನೇ ಜೀವನನ, ನಾಯಿ ಜೀವನ. ಸಂಸಾರದಲ್ಲಿ ನಾವು ಕೂಡ ನಾಯಿ ಥರನೇ ಇರ್ತೀವಲ್ಲ. ಹುಟ್ಟೋದು, ಸಾಯೋದು, ಒಂದು ಕಡೆ ಹುಟ್ಟೋದು, ನಂತರ ಸಾಯೋದು, ಅಲ್ಲಿಂದ ಮತ್ತೊಂದು ಕಡೆ ಹುಟ್ಟೋದು, ಹೀಗೆ ಅಲ್ದಾಡ್ತಾನೇ ಇದ್ದೀವಿ ಅಲ್ವಾ? 9 ಬಾರಿ ಅಲ್ಲಿಂದಿಲ್ಲಿಗೆ ಅಲ್ದಾಡಿಸಿದ್ರು ಮೂಟೆ ಥರ ಅನ್ಸುತ್ತಲ್ವಾ? ಆಮೇಲೆ ಈ ದೇಹವನ್ನು ಮೂಟೆ ಅಂತ ಕರಿಬೋದಲ್ವಾ? ನಮಗೆ ಬೂಟನ್ನು 10 ಸಲ ಹಾಕಿ ತೆಗೆದು ಮಾಡುವಾಗ ಅದರಿಂದ ಬೇಜಾರಾಗೋದಿಲ್ಲ. ಬೂಟ್ ಕೂಡ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಸಿಟ್ಟು ಮಾಡ್ಕೊಳ್ಳುತ್ತಾ? ಹಾಗಾದರೆ ನಮ್ಮಲ್ಲಿ ಯಾರು ಸಿಟ್ಟು ಮಾಡ್ಕೋತಾರೆ? ದೇಹ ಸಿಟ್ಟು ಮಾಡ್ಕೊಳ್ಳುತ್ತಾ? ಆತ್ಮ ಸಿಟ್ಟು ಮಾಡ್ಕೊಳ್ಳುತ್ತಾ? ಯಾರು ಕೋಪಿಸ್ಕೋತಾರೆ? ಅಹಂಕಾರ. ಅದು ನಮ್ಮ ಸ್ವರೂಪ ಅಲ್ಲ. ನಮ್ಮ ಸ್ವರೂಪ ಅಲ್ಲ. ನಾವು ಕಂಡ್ಕೋಬೇಕು, ಓ ಅದಕ್ಕೆ ಸಿಟ್ಟು ಬಂದಿದೆ, ಅದು ಪಕ್ಕದ ಮನೆಯವ್ರ ಮಗು, ಹೀಗೆ ನಮಗೆ ತಿಳುವಳಿಕೆ ಇರಬೇಕು. ಈ ಅಹಂಕಾರ ಅಂದ್ರೇನು? ರಾಂಗ್ ನಂಬಿಕೆ. ನನ್ನನ್ನು ಹೊರಗಡೆ ಹಾಕಿದ್ರು ಈ ನಂಬಿಕೆನ ಅಹಂಕಾರ ಅಂತ ಕರೀತಾರೆ. ಅದು ಬಿಟ್ಟರೆ ಈ ಅಹಂಕಾರ ಅನ್ನೋ ಯಾವುದೇ ವಸ್ತು ಇಲ್ಲ. ಆ ಮೂಟೆನ ಹೊರಗೆ ಹಾಕಿದ್ರೆ ನಾನು ಶುದ್ಧಾತ್ಮ. ಅವಾಗ ಅಹಂಕಾರ ಇರೋದೇ ಇಲ್ಲ. ಅಹಂಕಾರ ಉಂಟಾಗದಿದ್ರೆ ಕಳವಳ ಇರಲ್ಲ. ಕಳವಳ ಉಂಟಾಗದಿದ್ರೆ ಯಾರೂ ದೋಷಿ ಅಂತ ಕಾಣಿಸೋದೇ ಇಲ್ಲ ಅಲ್ವಾ? ಈ ಕಳವಳದಿಂದಾಗಿ ಬೇರೆಯವರು ದೋಷಿ ಅಂತ ಕಾಣಿಸ್ತಾರೆ. ಅವರಿಬ್ಬರೂ ಸೇರಿಕೊಂಡು ನನ್ನನ್ನು ಹೊರಗಡೆ ಹಾಕಿದ್ರು, ಅಥವಾ ಅವ್ರು ನನಗೆ ಬೇಡ ಅಂತ ಹೇಳಿದ್ದಾರೆ, ಅವ್ರು ನಂಗೆ ಅಪಮಾನ ಮಾಡಿದ್ದಾರೆ, ನಂಗೆ ನಷ್ಟ ಮಾಡಿದ್ದಾರೆ. ಹೀಗೆ ಎದುರಿನವರು ಕರ್ತ ಅಂತ ನೋಡೋದ್ರಿಂದ, ತಪ್ಪಿತಸ್ಥ ಅಂತ ನೋಡೋದ್ರಿಂದ ನಮಗೆ ಬಹಳಷ್ಟು ಪರಿಣಾಮ ಉಂಟಾಗುತ್ತೆ. ಹಾಗಾಗಿ ಸಹಜವಾಗಿ ಹೇಗಿದೆಯೋ ಹಾಗೆ ಅವರನ್ನು ನೋಡದೆ ಹೋದರೆ, ಅಥವಾ ಹೇಗಿದೆಯೋ ಹಾಗೆ ತನ್ನ ಸ್ವರೂಪದಲ್ಲಿ ಇರದೇ ಹೋದರೆ, ಅಥವಾ ಯಾರಾದರೂ ಏನಾದರೂ ಹೇಳಿದ್ರೆ ಅಲ್ಲಿ ಹೇಗಿದೆಯೋ ಹಾಗೆ ನೋಡೋ ದೃಷ್ಟಿ ಇಲ್ಲ ಅಂದರೆ, ಆಗ ಒಂದಕ್ಕೊಂದು ವಿದ್ಯುತ್ ತಂತಿ ತಗಲಿ ಸ್ಪಾರ್ಕ್ ಉಂಟಾಗಿ ಫ್ಯೂಸ್ ಹೋಗ್ಬಿಡುತ್ತೆ. ಜಾಗೃತಿ ಇರೋದಿಲ್ಲ, ಪ್ರತಿ ಸಲ ಹೊರಟು ಹೋಗುತ್ತೆ. ಬಹಳಷ್ಟು ನಿರ್ಧರಿಸಲಾಗಿದೆ ದೋಷಿ ಅಂತ, ಕರ್ತ ಅಂತ. ಆದರೆ ಎಲ್ಲೋ ನಮ್ಮೊಳಗೆ ತಾಕಿರುತ್ತೆ, ಅಥವಾ ಎದುರಿನವರೊಂದಿಗೆ ತಾಕಿರುತ್ತೆ, ಅಥವಾ ಮೂರನೇ ವ್ಯಕ್ತಿಯೊಂದಿಗೆ ತಾಕಿರುತ್ತೆ. 2 ತಂತಿ ತಾಕಿದ್ರೆ ಸ್ಪಾರ್ಕ್ ಉಂಟಾಗಿ ಫ್ಯೂಸ್ ಹೊರಟೋಗುತ್ತೆ. ಇದೆಲ್ಲ ಎಲೆಕ್ಟ್ರಿಸಿಟಿ ಅವರಿಗೆ ಗೊತ್ತಿದೆ. ಸ್ವಲ್ಪ ರಾಂಗ್ ವೈರ್ ತಾಕಿದ್ರೆ ಆಕ್ಸಿಡೆಂಟ್ ಆಗುತ್ತಲ್ವಾ? ನಿಮ್ಮ ಚಿತ್ತವು ಶುದ್ಧಾತ್ಮನನ್ನು ನೋಡಿದ್ರೆ ಆಘಾತ ಉಂಟಾಗೋದಿಲ್ಲ. ಬೇರೆದ್ರಲ್ಲಿ ಹೋಯ್ತಂದ್ರೆ ಆವಾಗ ಅಪಘಾತ ಆಗದೆ ಬಿಡೋದಿಲ್ಲ. ಹಾಗಾಗಿ ನಮ್ಮ ದೃಷ್ಟಿನ ಸ್ವಚ್ಛವಾಗಿಟ್ಕೋಬೇಕು. ಫ್ಯೂಸ್ ಹೊರಟು ಹೋದಾಗ ಅಲ್ಲಿ ಮತ್ತೊಬ್ಬರ ಮೇಲೆ ಆರೋಪ ಹೊರಿಸದೆ ಹೇಗಾದರೂ ಮಾಡಿ ಸರಿಪಡಿಸ್ಬೇಕು. ಮನೇಲಿ ಫ್ಯೂಸ್ ಹೋದಾಗ ನೀವು ಯಾರನ್ನಾದ್ರೂ ಬೈತೀರಾ? ನೀವು ಯಾರನ್ನು ಬೈತೀರಾ? ಎಲ್ಲೋ ಸರ್ಕಿಟಲ್ಲಿನೋ ತೊಂದರೆ ಆಗಿದೆ ಅನ್ಸುತ್ತೆ. ಒಂದು ತಪ್ಪು ಒತ್ತಿರಬೇಕು, ಇಲ್ಲ ಮತ್ತೊಂದು ಸರ್ಕಿಟಲ್ಲಿ ತೊಂದರೆ. ಸರಿಯಾದ ಸ್ವಿಚ್ ಒತ್ತಿದ್ರು ಅಕಸ್ಮಾತಾಗಿ ಫ್ಯೂಸ್ ಹೊರಟೋದ್ರೆ ಆಗ ಸರ್ಕಿಟಲ್ಲಿ ತೊಂದರೆ ಅಂತ ಹೇಳ್ತೀವಿ. ನಂತರ ಎಲ್ಲೋ ಒಂದು ಸರಿಯಾಗಿ ಚೆಕ್ ಮಾಡಿ ಒಂದು ಸ್ವಲ್ಪ ದಪ್ಪ ವೈರ್ ಫ್ಯೂಸ್ಗೆ ಹಾಕಿದ್ಮೇಲೆ ಹೇಳ್ತಾರೆ, ಏನು ನೀವು ನಡೆಸ್ಬೋದು, ಆಮೇಲೆ ಏನೂ ಆಗೋದಿಲ್ಲ ಅಂತ. ನಾವು ಭೌತಿಕದ ವಿಜ್ಞಾನ ತಿಳ್ಕೋಬೇಕು ಅಲ್ವಾ? ಅದರಿಂದ ಸೊಲ್ಯೂಷನ್ ಕಂಡ್ಕೋಬೇಕು. ಅಲ್ಲಿ ಆ ಸ್ವಿಚ್ ಒತ್ತೋ ಹಾಗಿಲ್ಲ, ಅಥವಾ 2 ಸ್ವಿಚ್ ಒಮ್ಮೆಗೆ ಒತ್ತಲ್ಲ, ಅಥವಾ ನಿಮ್ಮದು AC ರೂಮ್ ಆಗಿದ್ರೆ ಹೀಗೆ ಮಾಡಬೇಕು ಅಂತ ಎಲ್ಲ ರೀತಿಯ ತಿಳುವಳಿಕೆ ನೀಡೋದು. ಮೆಷಿನರಿ ವೈರಿಂಗ್ ಎಲ್ಲವನ್ನ ಪ್ರಾಪರಾಗಿ ಮಾಡುತ್ತೆ. ಒಂದ್ಸಲ ವಿಜ್ಞಾನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಕಳವಳ ಇರೋದಿಲ್ಲ, ಫ್ಯೂಸ್ ಹೋಗೋದಿಲ್ಲ. ಇದು ಅಂತಿಮವಾದ ಸಂಪೂರ್ಣ ಆಧ್ಯಾತ್ಮಿಕ ವಿಜ್ಞಾನವಾಗಿದೆ. ದಾದಾರವರ ಆಧ್ಯಾತ್ಮಿಕ ವಿಜ್ಞಾನಿ ಅಂತ ಕರೀತಾರೆ. ಒಂದೊಂದು ವಾಣಿಲೂ ನಾವು ನೋಡಿದ್ರೆ ದಾದಾ ನನಗೆ ಹೀಗಾಗ್ತಿದೆ ಅಂತ ಹೇಳುವಾಗ ಎಷ್ಟು ಸುಂದರವಾಗಿ ಜ್ಞಾನವನ್ನು ಕೊಟ್ಟಿದ್ದಾರಂದರೆ, ನಿನಗಾಗತ್ತಾ, ಯಾರಿಗಾಗತ್ತೆ, ಅವ್ರು ಮಾಡಿದಾರಾ, ಯಾರು ಮಾಡಿದ್ದಾರೆ, ಹೀಗೆ ಕೇಳ್ತಾ ಕೇಳ್ತಾ ಎಷ್ಟೊಂದು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಅವರಲ್ಲಿ ತಿಳುವಳಿಕೆ ಸ್ಟಾಕ್ ಅಧಿಕ ಇತ್ತು, ಪ್ರಜ್ಞೆ ತಿಳುವಳಿಕೆ ಆಗಿತ್ತು. ಈ ಬುದ್ಧಿಯ ತಿಳುವಳಿಕೆ ತೋರಿಸುತ್ತೆ ನನಗೆ ರೀತಿ ಪರಿಣಾಮ ಉಂಟಾಗಿದೆ, ನನಗೆ ಬಹಳ ದುಃಖ ಉಂಟಾಗಿದೆ. ಆಗ ಪ್ರಜ್ಞಾ ತಿಳುವಳಿಕೆ ತೋರಿಸುತ್ತೆ ನನಗೆ ಅದು ಮುಟ್ಟಕ್ಕಾಗೋದೇ ಇಲ್ಲ. ಈ ರೀತಿಯಲ್ಲಿ ಮುಂದುವರಿತಾ ನಾವು ವಿಜ್ಞಾನ ಹಿಡ್ಕೋಬೇಕು. ಸಣ್ಣ ಸಣ್ಣ ಪ್ರಸಂಗಗಳಲ್ಲಿ ವಿಜ್ಞಾನವನ್ನು ಅಳವಡಿಸ್ಕೊಂಡ್ರೆ, ಹೇಗೆ ಇಬ್ಬರಿಗಾಗಿ ಅಡುಗೆ ಮಾಡಲು ಬಂದರೆ ನಂತರ 10 ಮಂದಿಗೆ ಅಡುಗೆ ಮಾಡಲು ಬರುತ್ತೆ ಅಲ್ವಾ? ಹೀಗೆ ಮಾಡ್ತಾ ಮಾಡ್ತಾ ಮುಂದೆ ಈ ಅಡುಗೆ ಮಾಡೋ ಕಲೆ ಇನ್ನೂ ಹೆಚ್ಚಿನ ಮಂದಿಗೆ ಮಾಡೋಕ್ಕೆ ಸಾಧ್ಯ ಇದೆ ಅಲ್ವಾ?
ಮನೆಗೆ ನೆಂಟರು ಬಂದಾಗ 4 ಮಂದಿ ಆದರೆ 4 ಮಂದಿ ಅಡುಗೆ ಒಬ್ಬಳೇ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಒಬ್ಬಳಿಂದ ಸಾಧ್ಯ ಆಗುತ್ತೆ. ಹೀಗೆ ನಿಧಾನವಾಗಿ ಸಾಮರ್ಥ್ಯ ಹೆಚ್ಚುತ್ತೆ. ಜೈ ಸಚ್ಚಿದಾನಂದ್. ಅಹಂಕಾರದ ಇಷ್ಟೊಂದೆಲ್ಲ ಆವರಣಗಳನ್ನು ನಾವು ಆತ್ಮಸ್ಥಿತಿಯಲ್ಲಿದ್ದು ತಿಳಿದಿದ್ರೂ ಈ ಅಹಂಕಾರದ ಆವರಣವನ್ನು ದೂರ ಮಾಡಲು ಸರಳ ಉಪಾಯ ಏನು? ಇದ್ರ ಬಗ್ಗೆ ಹೇಳ್ತೀರಾ? ಈ 5 ಆಜ್ಞೆಗಳಿದೆಯಲ್ಲ, ಹಾಂ, ಅದಿದೆ. ಅದು ಹೇಗಂದರೆ, ಅಹಂಕಾರ ಉಂಟಾದಾಗ ಅದು ಕಳವಳವನ್ನು ಉಂಟು ಮಾಡುತ್ತೆ. ನಿಮ್ಮ ಹೆಸರೇನು? ಪ್ರವೀಣ್ ಬಾಯ್. ಯಾರಾದರೂ ಹೇಳ್ತಾರೆ, ಆ ಪ್ರವೀಣ್ ಭಾಯಿ ಎಲ್ಲ ಕೆಲಸ ಹಾಳು ಮಾಡಿಬಿಟ್ರು ಅಂತ. ಈ ಶಬ್ದಗಳು ಬರೀ ನಮ್ಮ ಕಿವಿ ಕೇಳಿಸುತ್ತೆ. ಅಷ್ಟಕ್ಕೆ ನಮಗೆ ಗೊಂದಲ ಶುರು ಆಗುತ್ತೆ. ಯಾಕೆ? ಈ ಬುದ್ಧಿ ಕೇಳಿಸ್ಕೊಂಡಿದೆ. ಮೊದಲು ಕಿವಿ ಕೇಳಿಸ್ಕೊಳ್ಳುತ್ತೆ, ನಂತರ ಮನಸ್ಸಿಗೆ ಬರುತ್ತೆ, ಆಮೇಲೆ ಬುದ್ಧಿಗೆ ಬರುತ್ತೆ. ನನ್ನ ಬಗ್ಗೆ ಎಂದನ್ಸುತ್ತೆ ಅಂತ. ಪ್ರವೀಣ್ ಭಾಯ್ ಅಂತ ಇಬ್ಬರಿದ್ದೇವೆ, ಆದರೆ ಈಗ ನನ್ನ ಉಪಸ್ಥಿತಿಲಿ ಹೇಳ್ತಿದ್ದಾರೆ ಪ್ರವೀಣ್ ಭಾಯ್ ಹಳದಿ ಶರ್ಟ್ ಹಾಕ್ಕೊಂಡಿರೋ, ನಾನು ಹಳದಿ ಶರ್ಟ್ ಹಾಕಿದ್ದೇನೆ, ಹಾಗಾದರೆ ನನ್ನ ವಿಚಾರನೇ ಮಾತನಾಡ್ತಿದ್ದಾರೆ. ಮತ್ತೊಬ್ಬ ಜುಬ್ಬ ಪೈಜಾಮ ಹಾಕ್ಕೊಂಡು ಓಡಾಡ್ತಾ ಇದ್ದಾನೆ, ಹಾಗಾದರೆ ಅವನಲ್ಲ ಅನಿಸುತ್ತೆ. ಅಹಂಕಾರ ಟೇಕ್ ಓವರ್ ಮಾಡಿಬಿಡುತ್ತೆ. ಅವಾಗ ಹೇಳಲು ಶುರು ಆಗುತ್ತೆ, ಅವ್ರು ಏನಂತ ತಿಳಿದಿದ್ದಾರೆ, ನನ್ನ ಬಗ್ಗೆ ಯಾಕೆ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ ಅನ್ನೋವಾಗಲೇ, ನಮ್ಮಲ್ಲಿ ಕೆಟ್ಟ ದೃಷ್ಟಿ ಉಂಟಾಗುವಾಗಲೇ ಕೆಟ್ಟ ವಿಚಾರಗಳ ಪರಂಪರೆ ಮುಂದುವರಿತಾ ಹೋಗುತ್ತೆ. ನನಗ್ಯಾರೂ ಹೇಳೋದಿಲ್ಲ ನಾನು ಶುದ್ಧಾತ್ಮ ಆಗ್ಬಿಟ್ರೆ ಅಹಂಕಾರ ಹೊರಟೋಗುತ್ತೆ. ಪ್ರವೀಣ್ ಬಾಯ್ ಶುದ್ಧಾತ್ಮದಲ್ಲಿ ಇದ್ರೂ ಬೇರೊಂದು ಅಹಂಕಾರದೊಂದಿಗೆ ಹೊಡೆದಾಡ್ತಿದ್ರೆ ಅದಕ್ಕೆ ಕಾರಣ ಏನು? ಕಾರಣ ಅದೇನೆ, ನಂಬಳಿ ಶುದ್ಧಾತ್ಮದ ಜಾಗೃತಿ 15 ಡಿಗ್ರಿ ಇದೆ, ಇನ್ನೂ 85 ಡಿಗ್ರಿ ಅಹಂಕಾರ ಉಳ್ಕೊಂಡಿದೆ, ಡಿಸ್ಚಾರ್ಜ್ ಅಹಂಕಾರ. ಅದು ಹೊಡೆದಾಡುತ್ತೆ, ಅದ್ರ ಕೊಮ್ಮುರಿಬೇಕು. ನಂತರ ನಮಗೆ ಗೊತ್ತಾಗುತ್ತೆ, ಆಮೇಲೆ ಔಷಧಿ ಮಾಡಿದಾಗ 15ರಿಂದ 20 ಡಿಗ್ರಿಗೆ ಬರುತ್ತೆ ಅಂತ. ಮತ್ತೊಂದು ಕಡೆ ಅಹಂಕಾರ 85ರಿಂದ 80ಕ್ಕೆ ಇಳಿಯುತ್ತೆ. ಹೀಗೆ ಆಗೋದೇ ಇದೆ. ಈಗ ಈ ಅಹಂಕಾರನ ನೀವು ಬೇರೆ ಇಟ್ಟು ನೋಡಿದ್ರೆ ಆಗ ನಿಮಗೆ ಜಾಗೃತಿ ಹೆಚ್ಚಾಗುತ್ತೆ. ಅಹಂಕಾರದ ಹೊಡೆದಾಟ ಉಂಟಾಗೋ ಕ್ಷಣದಲ್ಲೇ ನಿಮಗೆ ಗೊತ್ತಾಗಬೇಕು, ಅರೆ ಪ್ರವೀಣ್ ಭಾಯ್ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ಯಾಕೆ ಮಾತಾಡ್ತಾ ಇದ್ದೀರಾ, ಬೇರೆಯವ್ರಿಗೆ ದುಃಖ ಉಂಟು ಮಾಡ್ತಿದ್ಯಾ, ಕ್ಷಮೆ ಕೇಳು, ಪ್ರತಿಕ್ರಮಣ ಮಾಡು. ಆ ಸಮಯದಲ್ಲಿ ನೀವು ಜ್ಞಾನವನ್ನು ಅಳವಡಿಸ್ಕೋಬೇಕು. ಪ್ರತಿಕ್ರಮಣವನ್ನು ಪ್ರವೀಣ್ ಭಾಯ್ ಬಳಿಯಿಂದ ಮಾಡಿಸಿ 5 ಆಜ್ಞೆ ಅಳವಡಿಸ್ಕೊಂಡು ಎಲ್ಲರನ್ನೂ ನಿರ್ದೋಷಿ ಅಂತ ನೋಡಿದಾಗ ಈ ಜಾಗೃತಿಯಿಂದ ನಂತರ ಅಹಂಕಾರ ಕರಗುತ್ತೆ. ಡಿಸ್ಚಾರ್ಜ್ ಅಹಂಕಾರ ಅಂದರೆ ಹಾಗಲ್ಲ. ಹೇಗೆ ಬಾಟಲ್ನ ನಲ್ಲಿನ ತೆರೆದಿಟ್ಟರೆ ನೀರು ಖಾಲಿ ಆಗೋ ಹಾಗೆ ಯಾವುದನ್ನು ಗುಣಾಕಾರದಿಂದ ತುಂಬಿಸಲಾಗಿದೆ ಅದನ್ನು ಭಾಗಾಕಾರ ಮಾಡಿ ನ್ಯೂಟ್ರಲ್ ಮಾಡಬೇಕು. ಇದು ಪುರುಷಾರ್ಥವಿನ ಹೋಗೋದಿಲ್ಲ. ಆದ್ರೂ ಈ ಬುದ್ಧಿ ಹೆಚ್ಚಿನ ಸಮಯದಲ್ಲಿ ಪ್ರೋತ್ಸಾಹ ನೀಡುತ್ತೆ, ನಮಗ್ ಬೆನ್ ತಟ್ಟುತ್ತೆ. ಅದ್ರ ಕೆಲಸನೇ ಅದಲ್ವಾ. ಬಡಪಾಯಿ ಅಹಂಕಾರಕ್ಕೆ ಪ್ರೋತ್ಸಾಹ ನೀಡ್ತಾನೆ ಇರುತ್ತೆ ಅಂತ ನಿಮಗೆ ಗೊತ್ತಾಗಿರೋದೇ ಬಹುದೊಡ್ಡ ಜಾಗೃತಿ ಅಂತ ಹೇಳ್ಬೋದು. ಬುದ್ಧಿ ಪ್ರೋತ್ಸಾಹ ನೀಡುತ್ತೆ, ಅದನ್ನು ಅನುಸರಿಸಿ ಅಹಂಕಾರ ದುಃಖಿ ಆಗುತ್ತೆ. ವಿರುದ್ಧವಾಗಿ ನಡೆಯುತ್ತಿದೆ ಅಂತ ಗೊತ್ತಾಗೋದು ಮೊದಲನೇ ಮೆಟ್ಲಾಗಿದೆ. ಯಾವ ಪುರುಷಾರ್ಥ? ಅದನ್ನ ಕಂಟ್ರೋಲ್ ಮಾಡಿದ್ರೆ ಪುರುಷಾರ್ಥ ಏನ್ ಮಾಡಬೇಕು? ಈ ಬುದ್ಧಿ ಎದುರಿನವ್ರನ್ನ ತಪ್ಪಿತಸ್ಥ ಅಂತ ನಿರ್ಣಯಿಸುತ್ತೆ. ಆಗ ನಾವು ನೋಡ್ಬೇಕು, ಇಲ್ಲ ಅವರು ಶುದ್ಧಾತ್ಮ ಹಾಗೂ ನಿರ್ದೋಷಿಗಳು. ತನಗೆ ಎಷ್ಟೆಷ್ಟು ಎದುರಿನವ್ರನ್ನ ನಿರ್ದೋಷಿ ಅಂತ ತೋರಲು ಪ್ರಾರಂಭ ಆಗುತ್ತೋ ಅಷ್ಟೆಷ್ಟು ಬುದ್ಧಿ ಹಾಗೂ ಅಹಂಕಾರ ಸಮತೆಗೆ ಬರುತ್ತೆ. ಅಲ್ಲಿ ಎದುರಿನವರು ನಿರ್ದೋಷಿಗಳು, ಜೊತೆಗೆ ನನ್ನ ತಪ್ಪುಗಳಿಗೆ ಅವರು ನಿಮಿತ್ತರಾಗಿ ನನಗೆ ಶಿಕ್ಷೆ ಆಗಿದೆ. ನಿಮಿತ್ತರಾಗಿರೋ ಅವ್ರ ತಪ್ಪೇನೂ ಇಲ್ಲ. ತನ್ನ ತಪ್ಪುಗಳನ್ನ ನೋಡಿ ಎದುರಿನವ್ರನ್ನ ನಿರ್ದೋಷಿ ಅಂತ ನೋಡಿದ್ರೆ ಅದರಷ್ಟಕ್ಕೆ ಬುದ್ಧಿ ಹಾಗೂ ಅಹಂಕಾರ ಕರಗುತ್ತೆ.